ನಮಸ್ತೆ, ಎಲ್ಲರನ್ನೂ ಮಾತಾಡಿಸ್ದಿ. ಅಡುಗೆ ಆಟದಲ್ಲಿ ಇವತ್ತಿನ ಸ್ಪೆಷಲ್ ಬಾಳೆಹಣ್ಣಿನ ಸಿಹಿ ರೊಟ್ಟಿ. ಮಕ್ಕಳಿಗಂತೂ ಫೇವ್ರೆಟ್ ಆಗಿರುತ್ತೆ, ದೊಡ್ಡವರು ಕೂಡ ಖುಷಿಯಿಂದ ತಿಂತಾರೆ. ನಾನು 6 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಮೊದಲು ಇದರ ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ. ನೋಡಿ, ದೊಡ್ಡವರು ಖುಷಿಯಿಂದ ತಿಂತಾರೆ, ಚಿಕ್ಕವರು ಖುಷಿಯಿಂದ ತಿಂತಾರೆ ಅನ್ನೋದೇ ಆಯಿತು. ಹಾಗೆ ಅಡುಗೆ ಮಾಡೋರಿಗೂ ಕೂಡ ತುಂಬ ಸುಲಭವಾದಂತಹ ರೆಸಿಪಿ ಇದು. ನೋಡಿ, ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ದಿನ ಒಂದು ಬಾಳೆಹಣ್ಣನ್ನು ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಬಾಳೆಹಣ್ಣು ಇದ್ದೇ ಇರುತ್ತೆ. ಅದಕ್ಕಾಗಿ ಈ ರೀತಿಯಾದಂಥ ಒಂದು ಬ್ರೇಕ್ಫಾಸ್ಟನ್ನು ಅಥವಾ ಸಂಜೆ ತಿಂಡಿಗೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಹೆಲ್ದಿ ಫುಡ್ಡನ್ನೆಲ್ಲ ಇಷ್ಟಪಡೋದೇ ಇಲ್ಲ. ಈ ಹಣ್ಣು ತರಕಾರಿ ಈ ಥರದ್ದೆಲ್ಲ ಬರೀ ಪಿಜ್ಜಾ ಬರ್ಗರ್ ಇದನ್ನೇ ಕೇಳ್ತಾರೆ. ಈ ರೀತಿ ಹೊಸ ರೆಸಿಪಿಗಳನ್ನು, ಹೊಸ ರುಚಿಗಳನ್ನು ಅವರಿಗೆ ಕೊಟ್ಟರೆ ಖುಷಿಯಿಂದ ತಿಂತಾರೆ. ನಾಳೆ ನಮ್ಮ ಸ್ಪೆಷಲ್ ಅಂತ ನಿಮ್ಮನ್ನೇ ಮಕ್ಕಳು ಕೇಳ್ತಾರೆ, ಹೋಟೆಲನ್ನು ಮರ್ತೇ ಬಿಟ್ಟಿರ್ತಾರೆ. ನೋಡಿ, ಇದನ್ನು ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ಒಂದು ಬಾಣಲೆಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ಇದಕ್ಕೆ 1 ಸೌಟಷ್ಟು ಬೆಲ್ಲವನ್ನು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು. ಚಪಾತಿಗೆಲ್ಲ ಹಾಕ್ತೀವಲ್ಲ ಅಷ್ಟು ಬೇಕಾಗಲ್ಲ, ಸ್ವಲ್ಪ ಕಡಿಮೆ, ಯಾಕೆಂದರೆ ಇದು ಸಿಹಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಸಾಕಾಗುತ್ತೆ. ಇದನ್ನು ಸಣ್ಣ ಉರಿಯಲ್ಲಿ ಈ ರೀತಿ ಕೈ ಆಡಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡತ್ತೆ. ಅದಕ್ಕಾಗಿ ಕೈ ಆಡ್ತಾನೇ ಇರಬೇಕು. ಈಗ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಕೈ ಆಡಬೇಕು. ಅಕ್ಕಿ ಹಿಟ್ಟು ಚೆನ್ನಾಗಿ ಅದರಲ್ಲಿ ಬೇಯಬೇಕು. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಒಂದು ಸತಿ ಹಾಕ್ಕೊಂಡ್ಬಿಟ್ರೆ ಕೈ ಆಡೋಕ್ಕೂ ಕೂಡ ಕಷ್ಟ. ಅದಕ್ಕಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಕೈ ಆಡಬೇಕು. ಸರಿಯಾಗಿ ಹಿಟ್ಟು ಬೆಂದಿಲ್ಲ ಅಂದರೆ ಲಟ್ಸ್ಲಿಕ್ಕೂ ಬರಲ್ಲ, ಎಲ್ಲ ಒಡ್ಕೊಂಡು ಬಿಡತ್ತೆ. ಸಣ್ಣ ಉರಿಯಲ್ಲಿ ಒಂದು 3-4 ನಿಮಿಷ ಈ ರೀತಿ ಕೈ ಆಡಲೇಬೇಕಿದನ್ನು. ನೋಡಿ, ಈಗ ಮತ್ತೊಂದು ಸ್ವಲ್ಪ ಹಿಟ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೆಜರ್ಮೆಂಟ್ ಇಂತಿಷ್ಟೇ ಹಿಟ್ಟು ಅಂತ ಏನಿಲ್ಲ, ಅದಕ್ಕೆ ಎಷ್ಟು ಸರಿ ಹೊಂದತ್ತಾ ಈ ಬಾಳೆಹಣ್ಣಿನ ಪೇಸ್ಟಿಗೆ ಅಷ್ಟನ್ನು ಹಾಕ್ತಾ ಆ್ಯಡ್ ಮಾಡಬೇಕು. ನೋಡಿ, ಈಗ ಇದು ಸಾಕು. ಇದನ್ನು ಆರಲಿಕ್ಕೆ ಬಿಡಬೇಕೀಗ, ಯಾಕೆಂದರೆ ಬಿಸಿ ಇರೋದ್ರಿಂದ ಕೈಯಲ್ಲಿ ಕಲಿಸ್ಲಿಕ್ಕೆ ಆಗಲ್ಲ. ಹಾಗೆ ಇದಕ್ಕೆ ಇನ್ನೂ ಹಿಟ್ಟು ಹಾಕ್ಕೊಂಡ್ರೆ ನಮಗೆ ಅದನ್ನು ಕೈ ಆಡೋಕ್ಕೂ ಆಗಲ್ಲ. ಅದಕ್ಕೆ ಈಗ 2 ಟೇಬಲ್ ಸ್ಪೂನು ಹಿಟ್ಟನ್ನು ಹಾಕ್ಕೊಂಡೆ ನಾನು. ಇದನ್ನು ಚೆನ್ನಾಗಿ ನಾದಿ ಕಲಿಸ್ಬೇಕು. ಬೆಳಗ್ಗೆ ತಿಂಡಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಕೆಲಸಕ್ಕೆ ಹೋಗೋರಿಗೂ ಕೂಡ ಬೇಗ ಆಗುವಂಥ ರೆಸಿಪಿ ಇದು. ನೋಡಿ, ಈ ರೀತಿ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಇದನ್ನು ಸರಿಯಾಗಿ ನಾದಿಲ್ಲ ಅಂದರೂ ಕೂಡ ಲಟ್ಸ್ಬೇಕಿದ್ರೆ ಒಡೆದು ಹೋಗುತ್ತೆ. ಹಾಗೆ ಈ ರೀತಿ ಬಾಳೆಹಣ್ಣಿನ ಪೇಸ್ಟನ್ನು ಮಾಡಿಟ್ಕೊಂಡ್ರೆ 1 ವಾರ ಫ್ರಿಜ್ಜಲ್ಲಿರುತ್ತೆ. ದೋಸೆನಾದರೂ ಮಾಡ್ಕೋಬೋದು, ಹಾಗೆ ರೊಟ್ಟಿನಾದರೂ ಮಾಡ್ಕೋಬೋದು. ನೋಡಿ, ಈಗ ಉಂಡೆಯನ್ನು ಕಟ್ಕೋತಾ ಇದ್ದೀನಿ ನಾನು. ಚಪಾತಿ ಹಿಟ್ಟಿನ ಉಂಡೆ ರೀತಿಯೇ ಇರಲಿ ಇದು ಕೂಡ. ನೋಡಿ, 8 ಉಂಡೆ ಆಗಿದೆ, ಅಂದರೆ 8 ರೊಟ್ಟಿ ಆಗುತ್ತೆ. ನೋಡಿ, ಹದ ಪರ್ಫೆಕ್ಟ್, ಕೈಗೆ ಹಿಡಿತಾನೇ ಇಲ್ಲ. ನೋಡಿ, ಕೈಗೆ ಹಿಡಿತಾ ಇಲ್ಲ. ಈಗ ಇದನ್ನು ಲಟ್ಟಿಸ್ಕೊಂಡು ಬಿಡೋಣ. ಹದ ತಪ್ಪಿದರೆ ಲಟ್ಸೋಕ್ಕೆ ಬರಲ್ಲ, ಪೀಸ್ ಆಗಿಬಿಡತ್ತೆ ಲಟ್ಟಿಸ್ಬೇಕಿದ್ರೆ, ಅಂದರೆ ಎಲ್ಲ ಒಡ್ಕೊಂಡು ಬಿಟ್ಟಿರುತ್ತೆ. ಬೆಳಗ್ಗೆ ಇಷ್ಟು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ರುಬ್ಕೊಂಡು ಅದನ್ನು ಕುದಿಸಿ ಹಾಗೆ ಇಟ್ಕೋಬೇಕು. ಆಮೇಲೆ ಬೆಳಿಗ್ಗೆ ಮತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಲಟ್ಟಿಸಿ ರೊಟ್ಟಿ ಮಾಡ್ಕೋಬೋದು. ಆಗ ಇನ್ನೂ ಫಾಸ್ಟಾಗಿ ಆಗುತ್ತೆ. ಏನು ಗೊತ್ತಾ, ಲಟ್ಟಿಸ್ಬೇಕಿದ್ರೆ ಈ ಥರ ಪೇಪರನ್ನು ಹಾಕ್ಕೊಂಡ್ರೆ ಕ್ಲೀನಿಂಗಿಗೆ ತುಂಬ ಸುಲಭ ಆಗುತ್ತೆ. ನಾವು ಹೆಂಗಸರೇ ಹೀಗೆ, ಏನು ಹಾಳಾಗೋಕ್ಕೆ ಬಿಡಲ್ಲ. ಅದಕ್ಕೆ ಹೇಳೋದು ಹೆಣ್ಣು ಸಂಸಾರದ ಕಣ್ಣು ಅಂತ. ಬಾಳೆಹಣ್ಣಿನ ಸಿಪ್ಪೆ ಕಪ್ಪಾದರೂ ಬಿಡಲ್ಲ. ಇಡ್ಲಿ ಮಿಕ್ಕಿದ್ದಿದ್ರೆ ಉಪ್ಪಿಟ್ಟು ಮಾಡ್ತೀವಿ, ಉಪ್ಪಿಟ್ಟು ಮಿಕ್ಕಿದ್ದಿದ್ರೆ ರೊಟ್ಟಿ ಮಾಡ್ತೀವಿ. ಹೀಗೆ ತೆಳ್ಳಗೆ ಲಟ್ಸ್ಕೊಂಡಾಗಿದೆ. ಇದನ್ನು ಈಗ ನಾವು ಕಾದ ತವಾದಲ್ಲಿ ಹಾಕ್ಕೊಂಡು 2 ಕಡೆ ಬೇಯಿಸ್ಕೋಬೇಕು. ತುಪ್ಪ ಹಾಕಿ ಬೇಯಿಸ್ಕೊಂಡು ತಿಂದರೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಬಿಡಿ. ನಾನು ಇದಕ್ಕೆ ತುಪ್ಪ ಹಾಕಿ ಬೇಯಿಸ್ಕೊತಾ ಇಲ್ಲ. ರೊಟ್ಟಿನ ಇದು ಸ್ವರ್ಗನ ಅನ್ನೋ ಲೆವೆಲ್ಲಿಗೆ ಟೇಸ್ಟ್ ಇರುತ್ತೆ.
ಡಯಟ್ ಇರೋರಿಗೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲದನ್ನು ತಿನ್ನಬೇಕಪ್ಪ, ಆದರೆ ಲಿಮಿಟಲ್ಲಿರಬೇಕು. ಹಾಗೆ ಎಕ್ಸಸೈಸನ್ನು ಮಾಡ್ಕೋಬೇಕು. ಡಯಟು ಅದ್ರ ತಿನ್ನಲ್ಲ ಇದ್ರ ತಿನ್ನಲ್ಲ ಅಂತ ಇದ್ದರೆ ಯಪ್ಪ ಬದುಕಿದ್ದು ಏನಪ್ಪ ಪ್ರಯೋಜನ ಅನಿಸ್ಬಿಡತ್ತೆ. ನೋಡಿ 2 ಕಡೆ ಈ ರೀತಿ ಬೇಯಿಸ್ಕೋಬೇಕು. ಇದು ಉಳಿದಿದ್ದ ರೊಟ್ಟಿ ಎಲ್ಲ ಉಬ್ಬಿದ ಹಾಗೆ ಉಬ್ಬಲ್ಲ. ಇದು ಕೆಂಡದಲ್ಲಿ ಹಾಕ್ಕೊಂಡ್ರೆ ಉಬ್ಬಬಹುದು. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಘಮನೂ ಸಖತ್ತಾಗಿ ಬರ್ತಾ ಇದೆ ನೋಡಿ. ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಆಲ್ರೆಡಿ ಸಿಹಿ ಇದೆ, ತುಪ್ಪದ ಜೊತೆ ತಿನ್ನಿ. ಇದಕ್ಕೆ ತೆಂಗಿನಕಾಯಿ ಚಟ್ನಿಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ರುಚಿ ಹೇಗಿತ್ತು ಅಂತ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಅಡುಗೆ ಆಟದಲ್ಲಿ ಭೇಟಿಯಾಗ್ತಾ ಇರೋಣ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.